ದುಬಾರಿ ದುನಿಯಾ ಎಲ್ಲ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಖಾಸಗಿ ಬಸ್ ಟಿಕೆಟ್ ದರ ಕೂಡ ಜಾಸ್ತಿ ಆಗುವಂತಹ ಸಂದರ್ಭ ಬಂದೋಯ್ತು. ಸಾರಿಗೆ ಬಸ್ ಟಿಕೆಟ್ ದರ ಏರಿಸಿದ್ದಾಯ್ತು. ಈಗ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತಾ ಅಂತ. ಸಾರಿಗೆ ಬಸ್ ದರ 15% ಜಾಸ್ತಿ ಮಾಡಿದ್ರು. ಇನ್ನು ಮೆಟ್ರೋ ಟಿಕೆಟ್ ದರ ಅಂತೂ 100% ಜಾಸ್ತಿ ಆಗೋಯ್ತು. ಈಗ ಪ್ರೈವೇಟ್ ಬಸ್ಗಳ ಸರದಿ ಅವರು ಕೂಡ ಟಿಕೆಟ್ ದರವನ್ನು ಏರಿಕೆ ಮಾಡ್ತಾರಂತೆ. ಟಿಕೆಟ್ ದರ ಏರಿಸಲಿಕ್ಕೆ ಮಾಲೀಕರು ನಿರ್ಧಾರವನ್ನು ಮಾಡಿದ್ದಾರೆ. ರಾಜ್ಯದಾದ್ಯಂತ ಓಡಾಡ್ತಾ ಇದ್ದಾವೆ ಖಾಸಗಿ ಬಸ್ಗಳು. ಎಷ್ಟಿದಾವೆ? 2.5 ಲಕ್ಷ ಖಾಸಗಿ ಬಸ್ಗಳಿದಾವೆ. 10 ರಿಂದ 15 ದಿನದಲ್ಲಿ ಟಿಕೆಟ್ ದರ ಏರಿಕೆ ಮಾಡುವಂತ ಸಾಧ್ಯತೆ ಇದೆ. ಟೋಲು, ಡೀಸೆಲ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಬಸ್ ರಿಪೇರಿ, ಮೇಂಟೆನೆನ್ಸ್ ದರ ಏರಿಕೆ ಮಾಡಲಾಗ್ತಾ ಇದೆ. 10% ರಿಂದ 15% ದರ ಏರಿಕೆ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಬಸ್ ಟಿಕೆಟ್ ದರ ಏರಿಕೆಗೆ ಪ್ರೈವೇಟ್ ಬಸ್ನವರು ನಿರ್ಧಾರವನ್ನು ಮಾಡಿದ್ದಾರೆ. ಮತ್ತು ಒಂದ್ ಕಡೆ ಬಸ್ ಅಂದ್ರೆ ಹಬ್ಬ ಬಂದ್ರೆ ಸಾಕು ಯದ್ವಾ ತದ್ವಾ ಏರಿಸ್ತಾರೆ. ಅದು ಕಡಿವಾಣ ಅನ್ನುವಂಥದ್ದೇ ಇಲ್ಲ. ಬೇಕಾಬಿಟ್ಟಿಯಾಗಿ ಲೂಟಿ ಮಾಡ್ತಾರೆ ಖಾಸಗಿ ಬಸ್ನವರು. ಅದನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇನ್ನು 10 ರಿಂದ 15% ಲೆಕ್ಕಕ್ಕಷ್ಟೇ. ಎಷ್ಟೆಷ್ಟು ಜಾಸ್ತಿ ಮಾಡ್ತಾರೋ ಗೊತ್ತಿಲ್ಲ. ಈ ಹಿಂದೆ ಬರೀ ಒಂದು 700-800 ರೂಪಾಯಿ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಹಬ್ಬ ಬಂದರೆ ಸಾಕು 1,500, 2,000 ರೂಪಾಯಿ, 2,500 ರೂಪಾಯಿ ಬೇಕಾಬಿಟ್ಟು ಯದ್ವಾ ತದ್ವಾಗಿ ಏರಿಕೆ ಮಾಡೋರು. ಈಗ ಡೀಸೆಲ್ದೊಂದು ನೆಪ ಸಿಕ್ತು, ಟೋಲ್ದೊಂದು ನೆಪ ಸಿಕ್ಕಿರುವಂಥದ್ದು, ಮೇಂಟೆನೆನ್ಸ್ ಅನ್ನುವಂಥ ಒಂದು ನೆಪವನ್ನು ಇಟ್ಕೊಂಡು ಎಷ್ಟೆಷ್ಟು ಜಾಸ್ತಿ ಮಾಡ್ತಾರೆ ಕಾದು ನೋಡಬೇಕು. ಎಷ್ಟು ಡೀಸೆಲ್ ಜಾಸ್ತಿ ಆಗಿದೆ, ಎಷ್ಟು ಟೋಲ್ ಜಾಸ್ತಿ ಆಗಿದೆ, ಅದಕ್ಕೆ ಸೆಸ್ ಹಾಕಿ ನಮಗೆ ಆಗುವ ನಷ್ಟವನ್ನು ನಮಗೆ ಅದರಲ್ಲಿ ನಮಗೆ ಲಾಭ ಬೇಡ, ನಷ್ಟವನ್ನು ಸರಿದೂಗಿಸಲಿ ನಾವು ಪ್ರತಿ ಸೀಟಿಗೆ, ಪರ್ಸೆಂಟೇಜ್ ಅಲ್ಲ, ಪ್ರತಿ ಸೀಟಿಗೆ 1 ರೂಪಾಯಿ 2 ರೂಪಾಯಿ ಆ ಬಸ್ಸಲ್ಲಿ ಎಷ್ಟು ಪ್ಯಾಸೆಂಜರ್ ಎವರೇಜ್ ಹೋಗ್ತಾರೆ ಅದಕ್ಕೆ ತಕ್ಕ ಆ ರೂಟಿಗೆ 1-2 ರೂಪಾಯಿ ಜಾಸ್ತಿ ಮಾಡಿ ನಮಗೆ ಆಗುವ ನಷ್ಟವನ್ನು ಸರಿದೂಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ಅದನ್ನು 1 ವಾರ 10 ದಿವಸದೊಳಗೆ ನಾವು ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ತೇವೆ. ಈಗಾಗಲೇ ರಾಜ್ಯ ಸಾರಿಗೆ ಸಚಿವರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಆ ಮನವಿಗೆ ಅವರು ಸಾರಿಗೆ ಇಲಾಖೆ ಕಳಿಸಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿ ಅಂತ ಕಳಿಸಿದ್ದಾರೆ. ಅದರಿಂದ ಕೂಡಲೇ ರಾಜ್ಯದಲ್ಲಿ ಅದಕ್ಕೆ ಸೂಕ್ತ ನೋಟಿಫಿಕೇಷನ್ ಮಾಡಿ ರೇಟ್ ಜಾಸ್ತಿ ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ನಮಗೆ ಸೆಸ್ ಹಾಕುವ ಪ್ರಯೋಜನ ಇದೆ, ಅದನ್ನು ಮಾಡಿ ನಾವು ರೇಟ್ ಜಾಸ್ತಿ ಮಾಡ್ತೇವೆ. ನಾವು ಎಷ್ಟು ಡೀಸೆಲ್ ಜಾಸ್ತಿ ಆಗಿದೆ, ಎಷ್ಟು ಟೋಲ್ ಜಾಸ್ತಿ ಆಗಿದೆ ಅದಕ್ಕೆ ಸೆಸ್ ಹಾಕಿ ನಮಗೆ. PM ಮುದ್ರಾ ಯೋಜನೆಗೆ 10 ವರ್ಷ. ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ. ಕಿರುಸಾಲ ನೀಡುವಂತ ಮುದ್ರಾ ಯೋಜನೆ. ಮುದ್ರಾ ಫಲಾನುಭವಿಗಳ ಜೊತೆ ಸಂವಾದವನ್ನ ಮಾಡಲಾಗುತ್ತೆ. ಫಲಾನುಭವಿಗಳ ಜೊತೆಗೆ ಮೋದಿ ಸಂವಾದವನ್ನ ಮಾಡಲಿದ್ದಾರೆ. 50 ಕೋಟಿ ಸಾಲದ ಖಾತೆಯನ್ನ ತೆರೆಯಲಾಗಿದೆ. 33 ಲಕ್ಷ ಕೋಟಿ ಮುದ್ರಾ ಅಡಿ ಸಾಲವನ್ನ ವಿತರಣೆ ಮಾಡಲಾಗಿದೆ. 70% ಮಹಿಳೆಯರು ಮುದ್ರಾ ಫಲಾನುಭವಿಗಳಾಗಿರುವಂಥದ್ದು. ಇವತ್ತು ಸಂವಾದವನ್ನ ಮಾಡಲಾಗ್ತಾ ಇದೆ ಮುದ್ರಾ ಫಲಾನುಭವಿಗಳ ಜೊತೆಗೆ. आप मन की बात कहते भी हैं और सुनते भी हैं, तो आपके सामने एक बहुत छोटे शहर रायबरेली की महिला व्यापारी खड़ी है. आपके अन्य मित्र होंगे, उनको लगता है कि भाई जीवन का ये भी एक तरीका है. यस सर. आखिरकार मुद्रा योजना ये कोई मोदी की वाहवाही के लिए नहीं है. मुद्रा योजना मेरे देश के नौजवानों को अपने पैरों पर खड़े रहने की हिम्मत और उनका हौसला बुलंद होता चले. मैं रोजी रोटी कमाने के लिए क्यों भटकूंगा, मैं 10 लोगों को रोजी रोटी दूंगा. ये मिजाज पैदा करना है. ये आपके अगल बगल के लोगों के अनुभव में आता है. यस सर. मेरा जो गांव है गणेश धाम बाचावानी, मेरा एक गांव है भोपाल से लगभग 100 किलोमीटर. वहाँ कम से कम 2-3 लोगों ने, किसी ने कोई ऑनलाइन डिजिटल की शॉप खोली है, किसी ने कोई फोटो स्टूडियो का लिया, उन्होंने भी 1-2 लाख का लोन लिया और मैंने उनकी हेल्प भी किया है सर. इवन मेरे जो फ्रेंड्स हैं सर, क्योंकि अब आप लोगों से मेरी अपेक्षा है, आप लोगों को रोजगार तो दे, लेकिन आप लोगों को कहिए कि कोई गारंटी के बिना पैसा मिल रहा है, घर में क्यों बैठो, जाओ भाई. बैंक वालों को बैठना पड़ा होगा. आपको मेरा विश्वास है किसी को 1 रुपया भी देना नहीं पड़ा होगा और बिना ಗ್ಯಾರಂಟಿ. ಶಿವಮೊಗ್ಗದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಡಿಸಿಸಿ ಬ್ಯಾಂಕ್ ಮಾಜಿ ಮ್ಯಾನೇಜರ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಮಾಜಿ ಮ್ಯಾನೇಜರ್ ಶೋಭಾ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಇದೆಯಲ್ಲ, ಅಕ್ರಮಗಳ ಕೂಪ, ಭ್ರಷ್ಟಾಚಾರದ ಕೂಪ ಅದು. ಅಲ್ಲಿ ಮಾಜಿ ಬ್ಯಾಂಕ್ ಅಧಿಕಾರಿ ಮೇಲೆ, ಮಾಜಿ ಮ್ಯಾನೇಜರ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಶೋಭಾ ಅಂತ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಗೋಪಾಲಗೌಡ ಬಡಾವಣೆಯ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಡಿಸಿಸಿ ಬ್ಯಾಂಕ್ ನಕಲಿ ಗೋಲ್ಡ್ ಹಗರಣದ ಸಂಬಂಧ ಈ ದಾಳಿಯನ್ನ ಮಾಡಲಾಗಿದೆ. ಸುಮಾರು 68 ಕೋಟಿ ಮೌಲ್ಯದ ನಕಲಿ ಗೋಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. 2014ರ ಜೂನ್ನಲ್ಲಿ ನಡೆದಿದ್ದಂಥ ನಕಲಿ ಗೋಲ್ಡ್ ಪ್ರಕರಣ ಇದು. 3 ಪ್ರತ್ಯೇಕ ವಾಹನಗಳಲ್ಲಿ ಬಂದಂಥ ಅಧಿಕಾರಿಗಳಿಂದ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಲಾಗ್ತದೆ. ಶಿವಮೊಗ್ಗದ ಗಾಂಧಿ ಬಜಾರ್ ನಗರ ಶಾಖೆಯಲ್ಲಿ ಮ್ಯಾನೇಜರ್ ಆಗಿದ್ದಂಥ ಶೋಭಾ, ಇದೇ ವೇಳೆ ಬ್ಯಾಂಕ್ನ ವಾಹನ ಚಾಲಕನಾಗಿದ್ದಂಥ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಆತನ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಈ ಪ್ರಕರಣ ಆಗಿ 11 ವರ್ಷ ಆಯಿತು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇವಾಗ ದಾಳಿಯನ್ನ ಮಾಡಿರುವಂಥದ್ದು. ಏನು ದಾಖಲೆ ಸಿಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಏನು ಮಾಹಿತಿ ಸಿಕ್ಕಿದೆಯೋ ಅವ್ರಿಗೆ, ಆ ಮಾಹಿತಿಯನ್ನು ಯಾವ ರೀತಿಯ ಕ್ರಾಸ್ ಚೆಕ್ ಮಾಡ್ಕೊಳ್ತಾರೋ, ಇನ್ನು ಅವ್ರ ಮನೆಯಲ್ಲಿ ಯಾವ ರೀತಿಯಾಗಿ ದಾಖಲೆಗಳನ್ನು ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. 11 ವರ್ಷ ಆದ ಬಳಿಕ ಈಗ ದಾಳಿಯನ್ನು ಮಾಡಲಾಗಿದೆ ಇಡಿ ಅಧಿಕಾರಿಗಳಿಂದ.